ನಮಸ್ತೆ. ಬನ್ನಿ ಬನ್ನಿ ಬನ್ನಿ. ನಮಸ್ತೆ. ಏನಪ್ಪ ಹಂದಿ ಜ್ವರ ತರ ದಿಢೀರ್ ಅಂತ ಕಾಣಿಸ್ಕೊಂಬಿಟ್ಟೆ. ಸಂತೋಷ. ನಾನ್ ಜ್ವರ ಆದ್ರೆ ನೀನು ಸ್ನೇಹಕ್ಕೆ ಬರ. ನೀನು ಒಳ್ಳೆ. ಬನ್ನಿ ಬನ್ನಿ ಬರ ಬೇಬಿ. ಬರ ಬರ ಬನ್ನಿ ಮಾ ಬನ್ನಿ. ಕಾಫಿ ಕಾಫಿ ಬನ್ನಿ ಪ್ಲೀಸ್. ಹಾಯ್ ನಮಸ್ತೆ. ಇವ್ನಿಗೆ ನಪ್ಕ ಇದ್ದಾನೇನೋ? ನನ್ನ ಬೆಸ್ಟ್ ಫ್ರೆಂಡ್ ಅಜಿತ್. ಓ ಅಜಿತ್, ಏ ಹಾಯ್. ಆಮೇಲೆ ಇವ್ರು ಬಂದು ಆರ್ತಿ ನನ್ನ ಹೆಂಡತಿ ಹೇಳಿದ್ನಲ್ಲ. ಕಾಫಿ ತಗೊಳ್ಳಿ. ಕಾಫಿ ತಗೊಳ್ಳಿ. ಅಜಿತ್, ನಿನ್ನ ಹೆಂಡ್ತಿನೇನಾದ್ರೂ ಬ್ಯೂಟಿ ಪಾರ್ಲರ್ ಅಲ್ಲೇ ಜಾಸ್ತಿ ಹೊತ್ತು ಬಿಟ್ಬಿಟ್ಟಿದ್ಯಾ? ಹೇಗೆ? ಅಲ್ಲ, ಮುಖಾನೇ ಚೇಂಜ್ ಆಗಿ ಹೋಗಿದೆ. ಫುಲ್ ಫೇಸ್ ಚೇಂಜ್. ಏನು ಹೊಸ ಹೆಂಡ್ತಿನಾ? ಅಜಿತ್ ಅವ್ರೆ, ನಿಮ್ ಮದ್ವೆಗೆ ನಾವು ಬಂದಿದ್ವಿ. ಜಯನಗರ ಚೌಟ್ರಿಲಿ ಇತ್ತಲ್ವಾ? ನನ್ನ ಮದುವೆಗೆ ನೀವು ಬಂದು ವಿಶ್ ಮಾಡಿ ದೊಡ್ಡ ಕವರಲ್ಲಿ ಚಿಕ್ಕ ಅಮೌಂಟ್ ಕೊಟ್ಟಿದ್ರಿ, ಮರೆಯಕ್ಕಾಗತ್ತಾ? ನಿಮ್ ಹೆಂಡತಿ ಹೆಸರು ಭಾರತಿ ಅಲ್ವಾ? ಅಜಿತ್ ಭಾರತಿನ ನಾನು ಸೋಷಿಯಲ್ ಮೀಡಿಯಲ್ಲಿ ತುಂಬಾ ನೋಡಿದೀನಿ. ಹೌದೌದು, ಭಾರತಿ ನನ್ ಕಟ್ಕೊಂಡಂತ ಹೆಂಡತಿ. ಇವರು ಹೊಸ ಹೆಂಡತಿ. ಸೂಪರ್ ಗುರು, ಏನ್ ಧೈರ್ಯ ನಿಂದು. ಆಗಾಗ ಗಾಡಿ ಚೇಂಜ್ ಮಾಡ್ದಂಗೆ ಬಾಡಿ ಚೇಂಜ್ ಮಾಡಕ್ಕೂ ಧೈರ್ಯ ಬೇಕು. ನಿನಗೆ ಧೈರ್ಯ ಜಾಸ್ತಿ ಇದೆ. ನಾವೆಲ್ಲ ಸಂಭಾಳಿಸ್ತೀನಿ, ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಇಷ್ಟು ಉದ್ದ ಇದೆಯಾ? ಎಷ್ಟು ಮಾತಾಡ್ತೀಯ ನೀನು ಅಲ್ವಾ? ನಿನ್ನ ನೋಡ್ತಾ ಇದ್ರೆ ಒಂಥರ ರಸಿಕರ ರಾಜ ನೋಡ್ದಂಗಾಗತ್ತೆ ಕಣ. ಆ ಭಾರತಿ ಸರಿ ಇಲ್ಲ, ಜಗಳ ಗಂಟೆ. ಅವಳು ಫೈಟ್ ಶಕ್ತಿ ಕಸಿನ್. ಅವಳಿಗೆ ತುಂಬಾ ಸಮಸ್ಯೆ ಇತ್ತು. ತುಂಬಾ ಸಮಸ್ಯೆ. ಹಾಗಾದ್ರೆ ಮೊದಲನೇ ಹೆಂಡತಿ ಜೊತೆ ಸಮಸ್ಯೆ ಇದ್ರೆ, ಜಗಳ ಆದ್ರೆ ಇನ್ನೊಂದು ಮದ್ವೆ ಮಾಡ್ಕೋಬಹುದು, ಕರೆಕ್ಟಾ? ಶೇರಿ, ಏನೋ ಇಷ್ಟು ಲೈಟಾಗಿ ಮಾತಾಡ್ತಿದ್ಯಾ? ಅಲ್ಲ, ಮೊದಲನೇ ಹೆಂಡತಿ ಇರ್ಬೇಕಾದ್ರೆ ಎರಡನೇ ಹೆಂಡತಿನ ಕಟ್ಕೋಬೋದಾ? ಇವರು ಹಳೆ ಹೆಂಡತಿನ ಬಿಟ್ಟು ಹಾಕಿ ನನ್ನನ್ನು ಕಟ್ಕೊಂಡಿದ್ದಾರೆ ಅಲ್ವೇನ್ರಿ? ಎಕ್ಸಾಕ್ಟ್ಲಿ. ಸ್ವೀಟು, ರೂಮ್ ತೋರ್ಸು, ರಿಲ್ಯಾಕ್ಸ್ ಆಗ್ಲಿ ಇವರು. So sweet girl. ಬ್ಯೂಟಿಫುಲ್ ಲೇಡಿ. ರೂಮ್ ತೋರಿಸ್ತೀನಿ ಬನ್ನಿ. ಆಯ್ತಾ ನಿಮ್ದು? ಸರ್ಕಸ್ ಕಂಪ್ನಿ ನೋಡ್ದಂಗ ಆಗ್ತಿದೆ. ಏನೋ ಕೇಸ್ ಇದು? ಅಪ್ಪ ಅವನೇ ಹೇಳಿದ್ನಲ್ಲಪ್ಪ, ಎರಡನೇ ಹೆಂಡತಿ ಅಂತ. ಒನ್ ಸಿಂಗಲ್ ಡೌಟ್, ಒನ್ ವೈಫ್ ಇದ್ದಾಗ ಇನ್ನೊಬ್ಳು ಗರ್ಲ್ ನ ಮ್ಯಾರೇಜ್ ಆಗ್ಬೋದಾ? ಏ ಚೈಲ್ಡ್, ನಿನ್ಗ್ಯಾಕೆ ಇದೆಲ್ಲ? ಸೈಲೆಂಟ್ ಗೇಮ್ ಪಾರ್ಟ್ 3 ಆಡು. ಜಸ್ಟ್ ಜನರಲ್ ನಾಲೆಜ್ ಕಣೋ. ಟೂ ಮ್ಯಾರೇಜ್ ಆಗೋದು ರಾಂಗ್ ಅಲ್ವಾ? ನಿಮಿಡಮ್ಮಿ, ಸ್ಕೂಟ್ರಿಗೆ ಸ್ಟೆಪ್ನಿ ಇರುತ್ತೆ ಅಲ್ವಾ? ಹಾಗೆ ಕೆಲವೊಬ್ರು ಸ್ಟೆಪ್ನಿ ಇರ್ಲಿ ಅಂತ ಇನ್ನೊಂದು ಮದ್ವೆ ಆಗ್ತಾರೆ. ರಸಿಕಾ, ಜಾನು, ಏನು ನೀವ್ ಹಿಂಗೆಲ್ಲ ಮಾಡಲ್ಲ ತಾನೆ? ನನ್ನ ಬಿಟ್ಟು ಇನ್ನೊಬ್ಳನ್ನ? ಅಯ್ಯೋ ಚೆ ಸ್ವೀಟು ಸ್ವೀಟು, ನಿನಗೊಂದು ನನ್ನಿಂದ ಕವನ. ನೀನೇ ನೀನೇ ನನಗೆಲ್ಲ ನೀನೇ, ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ಇಂತಿ ನಿನ್ನ ಪ್ರೀತಿಯ ಪುಂಡರೀಕ. ವಾ ವಾ ವಾ, ಸೂಪರ್ ಸೂಪರ್. ನಾನು ಯಾವ ಸಿನಿಮಾಲು ಇದನ್ನ ಕೇಳಲೇ ಇಲ್ಲ. ನಾನಿಲ್ಲೇ ಪಕ್ಕದೂರಲ್ಲಿ ಒಂದು ಕ್ಯಾಂಪ್ಗೆ ಹೋಗ್ಬೇಕಾಗಿದೆ. ನಾಟಕದ ಬುಕ್ಕಿಂಗ್ ಇದೆ. ನಾನು ಬರೋವರೆಗೂ ಆರ್ತಿ ಇಲ್ಲೇ ಇರ್ತಾಳೆ. ಸರಿ, ಏನ್ ತೊಂದ್ರೆ ಇಲ್ಲ, ನನ್ಗೂ ಕಂಪನಿ ಆಗತ್ತೆ. ನಾನು ಯಾವ ಕೆಲಸನೂ ಮಾಡಲ್ಲ. ಅಂದಾಗಿ ನಿಮ್ಮ ಹೆಸರು? ಚಾರುಲತಾ, ಕುಂದಾಪುರದ ಲತಾ ಅವ್ರ ಮಗಳು. ನಮ್ಮ ಮಾವನ ಹೆಸರು? ಅಯ್ಯೋ, ನಂಗೆ ಗೊತ್ತು, ಪಾಪ ಪಂಡು ಅಲ್ವಾ? ಅವ್ರು ಯಾರಿಗೆ ಗೊತ್ತಿಲ್ಲ ಹೇಳಿ? ಅದೇ ಅವ್ರ ಹೆಂಡತಿ ಕೈ ತಟ್ಟಿ ಮೇಲಿಂದ ಎಸೆಯೋದು ಶ್ರೀಮತಿ ಅವ್ರ ತಾನೆ. ನಂಗೆಲ್ಲ ಗೊತ್ತು, ಸೂಪರ್. ನಾನು ಅವರಿಂದ ಕೆಲವೊಂದು ಟಿಪ್ಸ್ ಕಲ್ತ್ಕೋಬೇಕಿತ್ತು. ನಾವು ಕ್ಯಾಂಪಿಗೆ ಹೋಗ್ತಿದ್ದೀವಲ್ಲ, ಅಲ್ಲಿಗೆ ಹೆಲ್ಪ್ ಆಗೋದು. ಓಹೋ, ಈ ವಿಷಯ ನಿಮ್ಗೂ ಗೊತ್ತಾ? ಅದು ನಮ್ಮ ತಂದೆ ತಾಯಿ ಸಿಗೋದೇ ಕಷ್ಟ. ಅದರಲ್ಲೂ ನಮ್ಮ ತಾಯಿನ ಯಾರಾದ್ರೂ ಸಾರ್ವಜನಿಕರು ಮೀಟ್ ಮಾಡ್ಬೇಕಂದ್ರೆ ಅದು ಅವ್ರಿಗೆ ಸುವರ್ಣಾವಕಾಶ ನೋಡಿ. ಅದು ಆಕ್ಚುಲಿ ಏನಂದ್ರೆ, ನಮ್ಮ ತಾಯಿ ಕಸಿನ್ ರಿಷಿ ಅಂತ ಇದ್ದಾರೆ. ಅದು ಅವ್ರ ತಾಯಿ ಅಲ್ಮೇಲಮ್ಮ ಅವ್ರ ಆಪರೇಷನ್, ಅದಕ್ಕೆ ಕುಮಟಾಕ್ ಹೋಗಿದ್ದಾರೆ. ಸರಿ, ನಾನು ಕ್ಯಾಂಪ್ಗೆ ಹೋಗಿ ಬರ್ತೀನಿ. ಆರ್ತಿ, ಇಲ್ಲಿರೋರು ಯಾರಿಗೂ ಅನುಮಾನ ಬರಬಾರ್ದು. ಅನುಮಾನ ಬಂದ್ರೆ ನಾನು ನಿನ್ನ ರಿಜೆಕ್ಟ್ ಮಾಡ್ಬಿಡ್ತೀನಿ. ಯಾರಿಗೂ ಡೌಟ್ ಬರ್ದೇ ಇರೋ ಥರ ಡೌನ್ ಮಾಡ್ತೀನಿ. ಎಂಥ ಸಮಯದಲ್ಲೂ ಸತ್ಯ ಆಚೆ ಬರಲ್ಲ. ಗುಡ್ ಗುಡ್.
ನೋಡ್ಸ್ಬಿಟ್ಟು ಎಷ್ಟು ಲವ್. ಸರಿ ನಾನು ಬರ್ತೀನಿ ಇನ್ನ. ಹುಷಾರು. ಓಕೆ, ನಂಗೆ ರೀಚ್ ಆದ ಕೂಡಲೇ ಕಾಲ್ ಮಾಡಿ. ಹಾ ಹಾ ಹಾ, ಹುಷಾರು. ಒಂದ್ ಸ್ವಲ್ಪ ಜಾಸ್ತಿ ಲವ್. ಗೊತ್ತಾಗ್ತಿದೆ. ಬಾ 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 ಇಲ್ಲಿ ಬಾ, ಇಲ್ಲಿ ನಿಂತ್ಕೋ ಆಯ್ತಾ? ರೆಡಿ? 1 2 3 ಸ್ಟಾರ್ಟ್. ಅಕ್ಕಂಗೆ ಇಲ್ಲಿ ಯಾರು ಹೀರೋಯಿನ್ಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋಯಿನ್ ಆಗ್ಬೇಕಷ್ಟೇ, ಅರ್ಥ ಆಯ್ತಾ? ಸ್ವಲ್ಪ ಪಕ್ಕದಲ್ಲಿ ಹೋಗಿ ಹೀರೋಯಿನ್ ಆಗು, ನನ್ನ ಟಿವಿ ನೋಡ್ಬೇಕು. ಒಂದ್ ನಿಮಿಷ ಇನ್ನೊಂದ್ಸರಿ ಮಾಡು, ಜೋರಾಗಿ ಹೇಳು ಆಯ್ತಾ? ಸ್ವಲ್ಪ ಜೋರು, ಬಾಡಿ ಲ್ಯಾಂಗ್ವೇಜ್ ಫ್ರೀ ಆಗಿರ್ಲಿ. ಓಕೆ ರೆಡಿ? 1 2 3 ಸ್ಟಾರ್ಟ್. ಇಲ್ಲಿ ಯಾರು ಹೀರೋಯಿನ್ಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋಯಿನ್ ಆಗ್ಬೇಕು. ಅಂತ ದೊಡ್ಡ ಕನ್ಸಲ್ಲಿ ಇಟ್ಕೊಂಡ್ಲೇ ಬೇಡ. ನಿಮ್ಮೆ ಶ್ರೀಹರಿ ಅವಾಗ್ಲಿಂದ ಬಂದು ಡಿಸ್ಟರ್ಬ್ ಮಾಡ್ತಿದ್ರಲ್ಲ, ಹೋಗಿ ಇಲ್ಲಿಂದ. ನಾವ್ ಟಿವಿ ನೋಡ್ಬಾರ್ದಾ? ನಾನು ಹೀರೋಯಿನ್ ಆಗ್ಬಾರ್ದಾ? ನಾವು ವಿಡಿಯೋ ಮಾಡಬಾರ್ದಾ? ನೀವಿಬ್ರು ಅದ್ ಏನ್ ಮಾಡಿ ದಬ್ಬ ಹಾಕ್ಬೇಕಂತ ಅನ್ಕೊಂಡಿದ್ರೋ, ಮೇಲ್ಗಡೆ ಹೋಗಿ ದಬ್ಬ ಹಾಕೊಳ್ಳಿ. ಬಾಯ ನಿಮ್ಮೆ, ನಮ್ಮ ಪರ್ಫಾರ್ಮೆನ್ಸ್ ನೋಡೋ ಸೌಭಾಗ್ಯ ಇಲ್ಲ ಇವರಿಬ್ರಿಗೂ. ಮೇಲ್ಗಡೆ ಹೋಗಿ ವಿಡಿಯೋ ಮಾಡೋಣ. ಆರ್ತಿ ಅವ್ರೆ, ಭಾರತಿ ಅವ್ರ ಹೇಗೆ? ಅಯ್ಯೋ, ರಾಕ್ಷಸಿ ಅವಳು. ಈ ಚೀತಾ ತರ ಫೈಟ್ ಮಾಡ್ತಾಳೆ ನೋಡಿ, ಗೊತ್ತಾ? ಆತರ ಮೈಯೆಲ್ಲ ಪರ್ಚ ಹಾಕ್ಬಿಡ್ತಾಳೆ. ಹಲಸಿನ ಹಣ್ಣು ಬಗ್ದಂಗೆ ನನ್ನ ಗಂಡನ ಬಗ್ದ ಹಾಕ್ಬಿಡ್ತಾಳೆ. ನನ್ನ ಕಂಡ್ರೆ ಅವಳು ರಕ್ತ ಕೊತ 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 ಅಂತ ಕುದಿಯುತ್ತೆ. ನನ್ನ ನೋಡಿದ್ರಂತೂ ಮೇಲಿಂದ ಕೆಳಗೆ ತನಕ ಉರಿದು ಬೀಳ್ತಾಳೆ. ಅಬ್ಬ, ದೆವ್ವನೇ ಬಂದಂಗಾಗ್ಬಿಡುತ್ತೆ. 1 2 3 ಸ್ಟಾರ್ಟ್. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ವಿಂಡು, ನಾನ್ ಬಂದ್ಮೇಲೆ ನಂದೇ ವಿಂಡು. ವಿಂಡಾ ಏ ನಿಮಿಡಮಿ, ಡೈಲಾಗ್ನ ಕರೆಕ್ಟ್ ಆಗಿ ಹೇಳು ಆಯ್ತಾ? 1 2 3. ಏನೇ, ನಾನ್ ಮೊದಲನೇ ಹೆಂಡತಿ ಇರುವಾಗ್ಲೇ ನನ್ ಗಂಡನ್ ಜೊತೆ ಬಂದ್ ಸೇರ್ಕೊಂಡಿದ್ಯಾ? ನೀನ್ ವಯ್ಯಾರದಿಂದ ನನ್ ಗಂಡನ್ ತಲೆ ಕೆಡಿಸಿ ಮಂಗ ಮಾಡ್ಕೊಂಡಿದ್ಯಾ? ಬೇಡ ನೋಡು, ನನ್ ಗಂಡನಿಂದ ದೂರ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ನಿನ್ ಸುಮ್ನೆ ಬಿಡಲ್ವೇ. ಬೇಡ ಪ್ಲೀಸ್ ಹೊಡಿಬೇಡ, 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 ಹೊಡಿಬೇಡವೇ. ಬೇಡ ಕಣೆ, ಇನ್ನೊಂದ್ ಸತಿ ನನ್ ಗಂಡನ್ ತಂಟೆಗೇನಾರು ಬಂದ್ರೆ ನಾನು ಚಾಮುಂಡಿ ಆಗ್ಬಿಡ್ತೀನಿ. ನೋಡು, ನಿನ್ನ ಹತ್ರ ನನ್ನ ಹತ್ರ ಇರೋ ಬ್ಯೂಟಿ ಇರ್ಲಿಲ್ವಂತೆ, ಅದಕ್ಕೆ ಬಂದ್ರು. ಓಹೋ, ಬ್ಯೂಟಿ ಬ್ಯೂಟಿ ತೋರ್ಸಮ್ಮ. ನೋಡಮ್ಮ. ಹೇಳ್ತಾ ಇದ್ದೀನಿ, ಗೊತ್ತಾಗ್ತಾನೆ? ಗೊತ್ತಾಯ್ತು. ಯಪ್ಪ, ರಾಕ್ಷಸ. ಹಲೋ ಜಾನು, ಈಗ ಹಾಸ್ಪಿಟಲ್ ಇಂದ ಡಾಕ್ಟರ್ನ ಕರ್ಕೊಂಡ್ ಬನ್ನಿ. ಇಲ್ಲಿ ಏನಾಯ್ತು ಗೊತ್ತಾ? ಬಂದೆ, ಬರ್ತಾ ಇದ್ದೀವಿ, ಬಂದ್ಬಿಟ್ಟೆ. ಹಾ, ಪೇಷಂಟ್ ಇದ್ದಾರೆ, ಪೇಷಂಟು. ಸಖತ್ತಾಗೆ ತದ್ಗಿದಾಳಮ್ಮ. ಆರ್ತಿ ಸೌತಿ ಇದಾರಲ್ಲ ಭಾರತಿ, ಅವ್ರು ಇವಳು ಹೊಡೆದಿದ್ದು. ಡಾಕ್ಟ್ರೆ, ಅಜಿತ್ಗೆ ಇಬ್ರು ಹೆಣ್ತಿರು, ಹೊಡೆದವ್ರು ಮೊದಲನೇವ್ರು, ಇವರು ಎರಡನೇವ್ರು. ಈ ದೊಡ್ಡ ಹೆಂಡತಿ ಚಿಕ್ಕ ಹೆಂಡತಿ ಹೊಡೆಯೋದು ಕಾಮನ್. ಈ ತರ ಕೇಸ್ಗಳು ಬರ್ತಾನೆ ಇರ್ತವೆ ನಮ್ಮ ನರ್ಸಿಂಗ್ ಹೋಮ್ಗೆ. ಏನ್ ದೊಣ್ಣೆ ಬಾರ್ಸದ್ಲೇನಮ್ಮ? ಲಟ್ಟಣ್ಗೆಲಿ ಇಷ್ಟುದಾಯ್ತು. ಲಟ್ಟಣಿಗೆ ಸಖತ್ತಾಗೆ ಲಟ್ಸಿದ್ದಾಳೆ, ಚಪಾತಿ ಲಟ್ಸಂಗ್ ಲಟ್ಟಿಸ್ಬಿಟ್ಟಿದ್ದಾಳೆ. ಏನಂತ ಗಾಯ ಆಗಿಲ್ಲ, ಎಲ್ಲ ಮೂಗೇಟು. ಆದ್ರೂ ಇದು ಪೊಲೀಸ್ ಕೇಸು. ಪೊಲೀಸ್ಗೆ ಒಂದು ಇನ್ಫಾರ್ಮ್ ಮಾಡ್ಬಿಡಿ. ಅಷ್ಟೊಳಗೆ ನಾನು ಒಂದು ಬ್ಯಾಂಡೇಜ್ ಮಾಡ್ತೀನಿ. ಎಲ್ಲಮ್ಮ ಎಲ್ಲಿ ನೋಡ್ತೀರ? ಛೀ, ಹೋಗಿ ಡಾಕ್ಟ್ರಿ, ಮಾತಾಡ್ತಿದ್ರೆ ಮೈಕೈ ಮುಟ್ಟಕ್ಕೆ ಬರ್ತೀರಾ? ಆದ್ರೂ ಏನಂತ ಗಾಯ ಆಗಿಲ್ಲ, ಆ ಮೂಳೆನೂ ಮುರಿದಿಲ್ಲ, ಎಲ್ಲ ಮೂಗೇಟು. ಒಂದು ಕೆಲಸ ಮಾಡ್ತೀನಿ, ಆ ಮೂಗೇಟುಗಳಿಗೆಲ್ಲ ನಾನು ಬ್ಯಾಂಡೇಜ್ ಹಾಕ್ತೀನಿ. ಎಲ್ಲೆಲ್ಲಿ ಬಾಸುಂಡೆ ಬಂದಿದೆ ಅಲ್ಲಿ ಕ್ರೀಮ್ ಹಚ್ಕೊ. ನೀನ್ ಎಲ್ಲಿ ಕೇಳಿದ್ರೆ ಅಲ್ಲಿ ಹಚ್ತೀನಿ. ಎಲ್ಲಿ ಹಾಕಲಮ್ಮ ಬ್ಯಾಂಡೇಜು? ಡಾಕ್ಟ್ರೇ, ಒಂದು ನಿಮಿಷ, ಇಲ್ಲಾಕಿ. ಹೇಳಿ. ಇನ್ನೊಂದಿದೆ, ಎಲ್ಲಿ ಹಾಕ್ಲಿ? ಡಾಕ್ಟರ್, ಈ ಕಡೆ ಒಂದ್ ಬ್ಯಾಂಡೇಜ್ ಹಾಕಿ. ಮುಖ ಕೆಂಪಗಾಗಿದೆ, ಮುಖಕ್ಕೆ ಬ್ಯಾಂಡೇಜ್ ಭೂಷಣ, ಚೆನ್ನಾಗಿರತ್ತೆ. ಅಮ್ಮ, ನೀನ್ ಹೇಳ್ದೆ ಅಂತ ಅವ್ರು ಇಲ್ಲಿ ಇದೆಲ್ಲ ಬ್ಯಾಂಡೇಜ್ ಹಾಕ್ಬಿಟ್ರೆ ಅವ್ರು ಕಣ್ ಕಾಣಿಸೋದು ಬೇಡವಾ? ಪಾಪ
ಅವ್ರಿಗೆ ತುಂಬಾ ಪೆಟ್ಟು ಬಿದ್ದಿದೆ, ನೋಡಿದ್ರೇನೋ ಒಂಥರ ಹಿಂಸೆ ಆಗತ್ತೆ. ಅದು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರಲ್ಲ, ಕೊಟ್ರೆ ಅವ್ರು ದಾಖಲೆ ಕೇಳ್ತಾರೆ, ಅದಕ್ಕೆ ಹಾಕಿ ಬ್ಯಾಂಡೇಜು. ಡಾಕ್ಟರ್ ನೀವು ಪಥ್ಯ ಹೇಳಿ. ಅಂಥದ್ದೇನಿಲ್ಲ ಕಣಯ್ಯ. ನೋಡಮ್ಮ, ಬೆಳಗ್ಗೆ ಪೂರಿ ದೋಸೆ ಏನ್ ಬೇಕಾದ್ರೂ ತಿನ್ಬೋದು, ಮಧ್ಯಾಹ್ನ ಒಂದು ಪುಷ್ಕಳವಾದ ಊಟ, ಸಾಯಂಕಾಲ ಹಿಂಗೆ ತಿರ್ಕೊಂಡು ಬರೋಕೆ ಹೋದಾಗ ಸಿಕ್ಕಿದ್ದನ್ನು ತಿನ್ಬೋದು, ರಾತ್ರಿಗೆ ಒಂದು ಊಟ, ಮಲಗಬೇಕಾದ್ರೆ ಒಂದು ಚೊಂಬು ಹಾಲು, ಪಚ್ಚ ಬಾಳೆಹಣ್ಣು ಒಂದು, ಏಲಕ್ಕಿ ಬಾಳೆಹಣ್ಣು 2. ಇದಕ್ಕೆ ಈ ಪೇನ್ಗೆ ಒಂದು ಪೇನ್ ಕಿಲ್ಲರ್ ಮಾತ್ರ ಬರ್ಕೊಡ್ತೀನಿ. ಇದನ್ನ ದಿನಕ್ಕೆ 2 ಹೊತ್ತು ಕೊಡಿ, ಎಲ್ಲ ಸರೋಗುತ್ತೆ. ಆಮೇಲೆ ನೋಡಯ್ಯ, ಇವತ್ತು ನಾನು ಫ್ರೀ ಆಗಿರ್ತೀನಿ, ಮನೇಲೇ ಇರ್ತೀನಿ, ಯಾರಿಗಾದ್ರೂ ಏಟ್ ಬಿದ್ದರೆ ತಕ್ಷಣ ಫೋನ್ ಮಾಡು, ಇಮ್ಮಿಡಿಯೇಟ್ ಪ್ರತ್ಯಕ್ಷ ಆಗ್ಬಿಡ್ತೀನಿ. ನನ್ನ ಫೀಸು ಥ್ಯಾಂಕ್ ಯು ಡಾಕ್ಟರ್. ನೋ ಮೆನ್ಷನ್. ಬರ್ತೀನಿ ಕಣಯ್ಯ. ಡಾಕ್ಟರ್. ಬರ್ತೀನಮ್ಮ, ಹುಷಾರು ನೋಡ್ಕೊಳಮ್ಮ. ಏನೋ ಅಜಿತ್ ಮೊದಲೇ ಹೆಂಡತಿ ಭಾರತಿ ಇವಳೆ ಬಂದ್ ಮನೆಗೆ ಆರ್ತಿ ಹೊಡೆದಿತ್ತು. ಬರ್ತೀವಿ ಮೇಡಮ್, ಒಂದು ನಿಮಿಷ. ಓ ನೀವಾ? ಅಜಿತ್ 2ನೇ ಹೆಂಡ್ತಿನ ನಿಮ್ಮನೇಲಿ ಯಾಕ್ರಿ ಇಟ್ಕೊಂಡಿದ್ದೀರಾ? ನಾನ್ ಏನ್ ಮೋಸ ಮಾಡ್ದೆ, ನಾನ್ ಏನ್ ತಪ್ಪು ಮಾಡ್ದೆ ಅಂತ ನನಗೆ ಯಾಕ್ರಿ ಅನ್ಯಾಯ ಮಾಡ್ತಿದ್ದೀರಾ? ಒಂದ್ ನಿಮಿಷ ಬರ್ತೀವ್ರೆ, ಒಂದ್ ನಿಮಿಷ. ನೀವು ನಮ್ಮ ಮನೆಗ್ ಬಂದು ಆರ್ತಿನ ಹಾಗೆ ಹೊಡೆದ್ರಲ್ಲ, ಹೊಡೆದಿದ್ ಸರಿನಾ? ನಾನ್ ಬದುಕಿರುವಾಗ್ಲೇ ನನ್ ಗಂಡ ಇನ್ನೊಬ್ಳನ್ನ ಕಟ್ಕೊಂಡಿದಾನಲ್ಲ, ಅದ್ ಸರಿನಾ? ಸರಿ ಅಂತ ನಾವೆಲ್ಲ ಹೇಳಿದ್ವಿ. ನಿಮ್ಮನೇಲಿ ಯಾಕ್ರಿ ಇಟ್ಕೊಂಡಿದ್ದೀರಾ? ಅಜಿತ್ತು ಆರ್ತಿನ ನಮ್ಮ ಮನೇಲಿ ಬಿಟ್ಟು ಹೋಗಿದಾರ ಅಷ್ಟೇ. ಹಾಗಾದ್ರೆ ನೀವು 2ನೇ ಮದ್ವೆಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಆಯ್ತು ತಾನೆ? ನಿಮ್ಮನ್ನೆಲ್ಲ ನಾನ್ ಬಿಡಲ್ಲ, ಕಂಪ್ಲೇಂಟ್ ಜಡಿತೀನಿ, ಜೈಲಿಗೆ ಹಾಕಿಸ್ತೀನಿ, ನೋಡ್ಕೊಳ್ಳಿ. ಬರ್ತೀವ್ರೆ, ಒಂದ್ ನಿಮಿಷ. ಏನಪ್ಪ ಇವರು